ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಏಪ್ರಿಲ್ 1. ಅಪಘಾತವಾದ ಕಾರಿನಲ್ಲಿ ಅಪಾರವಾದ ಹಣ ಇರುವುದು ಕಂಡು ಯುವಕರು ಭಯಭೀತರಾಗುತ್ತಾರೆ. ಮುಂದೆ ಅಷ್ಟೊಂದು ಮೊತ್ತದ ಹಣವನ್ನು ಮೂವರು ಯುವಕರಲ್ಲಿ ಯಾರೂ ಎಂದೂ ನೋಡಿರಲಿಲ್ಲ. ನಿರ್ಜನ ಪ್ರದೇಶ. ಲಕ್ಷ ಲಕ್ಷ ಹಣ ಕಣ್ಣ ಮುಂದೆ ಕಾಣುತ್ತಿದೆ. ಆ ಹಣವನ್ನು ರಕ್ಷಿಸಿಕೊಳ್ಳಲು ಅದರ ಒಡೆಯ ಜೀವಂತವಾಗಿಲ್ಲ. ಈಗ ಏನು ಮಾಡುವುದೆಂದು ಯುವಕರ ಮನಸ್ಸಿನಲ್ಲಿ ಹೊಯ್ದಾಟವಾಗಿದೆ. ಜೀವಮಾನದಲ್ಲೇ ಇಂಥ ಇನ್ನೊಂದು ಅವಕಾಶ ಸಿಗಲಾರದು. ತಾವು ಈ ದೃಶ್ಯವನ್ನು ನೋಡಿಯೇ ಇಲ್ಲವೆಂದು ಹೊರಟು ಹೋದರೆ ಆ ಹಣವನ್ನು ಇನ್ಯಾರಾದರೂ ಲಪಟಾಯಿಸುವ ಸಂಭವವೂ ಉಂಟು. ಗ್ರಾಮಸ್ಥರನ್ನು ಕರೆದು ಎಲ್ಲರ ಸಮಕ್ಷಮದಲ್ಲಿ ಹಣ ಹೆಣ ಎರಡನ್ನೂ ಒಪ್ಪಿಸಿ ಸುಮ್ಮನೆ ಹೊರಟು ಹೋಗುವ ಇನ್ನೊಂದು ಆಯ್ಕೆಯೂ ಯುವಕರ ಮುಂದಿತ್ತು. ಇಂಥ ಬಂಗಾರದಂಥ ಅವಕಾಶವನ್ನು ಬಿಟ್ಟುಕೊಡಬೇಕೇ ಎಂದು ಆಲೋಚಿಸಿದರು. ಯೋಚಿಸುತ್ತಾ ಚರ್ಚಿಸುತ್ತಾ ಸಮಯ ಕಳೆಯದು ಸೂಕ್ತವಲ್ಲದ ಸಂದರ್ಭ. ಕೂಡಲೇ ತೀರ್ಮಾನಿಸಲೇಬೇಕಿತ್ತು. ಇನ್ನೂ ಜೀವನದ ಅನುಭವ ಕಡಿಮೆಯಿದ್ದ ಯುವಕರು ಮಾನವ ಸಹಜ ದೌರ್ಬಲ್ಯಕ್ಕೆ ಶರಣಾಗಲು ತೀರ್ಮಾನಿಸಿದ್ದರು. ಜೀವನದಲ್ಲಿ ಒಮ್ಮೆ ಮಾತ್ರ ದೊಡ್ಡ ತಪ್ಪನ್ನು ಮಾಡಿಬಿಡೋಣವೆಂದು ನಿಶ್ಚಯಿಸಿಬಿಟ್ಟರು. ಅನಾಯಾಸವಾಗಿ ಕಣ್ಣಿಗೆ ಬಿದ್ದಿರುವ ನಿಕ್ಷೇಪವನ್ನು ತಮ್ಮದಾಗಿಸಿಕೊಳ್ಳುವ ಆಸೆಗೆ ಒಮ್ಮತದ ಒಪ್ಪಿಗೆ ಸೂಚಿಸಿದ್ದರು. ಅಪಘಾತದ ಕಾರಿನ ಯಾವುದೇ ಭಾಗವನ್ನು ಕೈಗಳಿಂದ ಮುಟ್ಟದೆ ಹಿಂದಿನ ಸೀಟಿನ ಮೇಲೆ ಚೆಲ್ಲಾಡಿದ್ದ ನೋಟಿನ ಕಂತೆಗಳನ್ನು ಚೀಲದೊಳಗೆ ತುಂಬಿ ಚೀಲವನ್ನು ಎತ್ತಿ ತಮ್ಮ ಮಾರುತಿಯ ಕಡೆಗೆ ನಡೆದಿದ್ದರು. ಈಗಲೂ ಒಣಗಿದ ತರಗೆಲೆಗಳ ಮೇಲೆ ನಡೆದಾಡುವ ಪರಪರ ಸದ್ದಿನ ಹೊರತು ಬೇರೆಲ್ಲ ನಿಶ್ಶಬ್ದ. ಪೂರ್ತ 24 ಲಕ್ಷ ರೂಪಾಯಿಗಳ ಸಂಪತ್ತು ಮತ್ತು ಹೊಸದಾಗಿ ಮುದ್ರಿಸಲ್ಪಟ್ಟ ವಿಸಿಟಿಂಗ್ ಕಾರ್ಡ್ಗಳು ತುಂಬಿದ್ದ ಚೀಲದ ಒಡೆತನ ನಿಮಿಷಗಳಲ್ಲಿ ಯಾವುದೇ ಪ್ರಚೋದನೆ ಇಲ್ಲದೆ ಬದಲಾಯಿಸಿತ್ತು. ಲಕ್ಷ್ಮೀ ಚಂಚಲೆ ಎಂಬ ವರ್ಣನೆಯ ಮೇಲಿನ ನಂಬಿಕೆ ಅಕ್ಷರಶಃ ನಿಜವಾಗಿತ್ತು. 2 ದಿನ ಹಿಂದೆಯೇ, ಅಂದರೆ ಶುಕ್ರವಾರವೇ ಬ್ಯಾಂಕಿನಿಂದ ತಂದಿರಿಸಿದ ಹಣದೊಂದಿಗೆ ಹಿಂದಿನ ದಿನವೇ ತೋಟದ ಮನೆಗೆ ಬಂದಿದ್ದರೆ ಕುಟುಂಬದವರಿಗೆ ಹಣವಾದರೂ ಉಳಿಯುತ್ತಿತ್ತೇನೋ. ಗೌಡರಿಗೆ ಏನು ಅನಿವಾರ್ಯವಿತ್ತೋ ಹಿಂದಿನ ದಿನ ನಗರದಲ್ಲೇ ಉಳಿದು ಇಂದು ತೋಟದ ಬಂಗಲಿಗೆ ಹೊರಟಿದ್ದರು. 400ರ ಜೊತೆಗೆ ಇನ್ನೂ 50 ಎಕರೆ ಸೇರಿಸುವ ಗೌಡರ ಕನಸಿಗೆ ನನಸಾಗುವ ಯೋಗವಿರಲಿಲ್ಲ. ಸ್ಮಾರ್ತನ ಸೂಚನೆ ಮೇರೆಗೆ ಮಾರುತಿ ಬಾಳೆಹೊನ್ನೂರು ಮಾರ್ಗದ ಬದಲಾಗಿ ಇನ್ನೊಂದು ಮಾರ್ಗದಲ್ಲಿ ಹೋಗುವುದು ಒಳ್ಳೆಯದೆಂದು ಮಾರುತಿಯ ದಿಕ್ಕನ್ನು 180 ಡಿಗ್ರಿ ತಿರುಗಿಸುತ್ತಾನೆ ಜಟ್ಟಿ. ಕೈಮರ ಸಿಗುವವರೆಗೂ ಬೇರೆ ಯಾವ ಕಾರುಗಳೂ ವ್ಯಕ್ತಿಗಳೂ ಎದುರಿನಿಂದ ಬರದೇ ಇರಲಿ ಎಂದು ಎಲ್ಲರೂ ಆಶಿಸುತ್ತಾರೆ. ರಸ್ತೆ ಹೇಗೆ ಇದ್ದರೂ ಮೊದಲಿಗಿಂತ ವೇಗವಾಗಿ ಓಡುತ್ತದೆ ಮಾರುತಿ. 1, 2, 3, 4, 5 ಕಿಲೋಮೀಟರ್. ಕೈಮರ ಬಂತು. ಯಾವ ವಾಹನವೂ ಎದುರಿನಿಂದ ಬರಲಿಲ್ಲ. ಯಾವ ವ್ಯಕ್ತಿಯೂ ಇವರನ್ನು ಗಮನಿಸಿದ್ದು ಯುವಕರ ಗಮನಕ್ಕೆ ಬಂದಿರಲಿಲ್ಲ. ಕೈಮರದಿಂದ ಎಡಕ್ಕೆ ತಿರುಗಿ ಕೊಟ್ಟಿಗೆಹಾರ ಮೂಡಿಗೆರೆ ಮಾರ್ಗ ಹಿಡಿದಿತ್ತು ಮಾರುತಿ. ಮಾರುತಿಯನ್ನು ಒಳಗಿದ್ದವರನ್ನು ಈಗ ಯಾರಾದರೂ ಗಮನಿಸಿದ್ದರೂ ಚಿಂತೆ ಇರಲಿಲ್ಲ. ಮಾರುತಿ ಕಾರು ಕಾಡಿನ ಒಳಗೆ ಹೋಗಿ ಹಿಂದಿರುಗಿ ಬಂದಿದೆ ಎಂದು ಸಂಶಯಿಸುವ ಸಾಧ್ಯತೆ ಅಥವಾ ಅಗತ್ಯ ಇರಲಿಲ್ಲ. ಟಾರು ರಸ್ತೆಯ ಮೇಲೆ ಮಾರುತಿ ವೇಗವಾಗಿ ಸಾಗುತ್ತಿದೆ. ಮುಸ್ಸಂಜೆ ಕವಿದಿದೆ. ಅಲ್ಲೊಂದು ಇಲ್ಲೊಂದು ಮಿಂಚು ಆಕಾಶದಲ್ಲಿ ಕಂಡು ಮಾಯವಾಗುತ್ತಿದೆ. ಮಾರುತಿಯ ಮುಂಭಾಗದ ಗಾಜಿನ ಮೇಲೆ ಆಗೊಂದು ಈಗೊಂದು ದಪ್ಪನೆ ಹನಿಗಳು ಉದುರಲಾರಂಭಿಸಿವೆ. ಬೆಳೆಗಾರರ ಅತಿ ನಿರೀಕ್ಷಿತ ಬ್ಯಾಕಪ್ ಶವರ್ ಆರಂಭವಾಗಿ ಬೆಳೆಗಾರರಿಗೆ ಹರ್ಷ ತರುವಂತಿದೆ. ಹಾದಿ ಸವೆದಂತೆ ಮಳೆಯ ಆರ್ಭಟವೂ ಹೆಚ್ಚುತ್ತಿದೆ. ಮಾರುತಿಯ ವೈಪರಿನ ಚರ್ಚರ್ ಶಬ್ದ ಯುವಕರ ಎದೆ ಬಡಿತದ ಶಬ್ದದೊಂದಿಗೆ ಸ್ಪರ್ಧೆ ನಡೆಸಿದೆ. ಯುವಕರಿಗೆ ಅಪರಾಧಿ ಭಾವನೆ ಕಾಡುತ್ತಿದೆ. ಈಗ ಸಿಕ್ಕಿರುವ ಧನರಾಶಿಯಿಂದ ತಮ್ಮ ಜೀವನ ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಬೇಕೆಂಬ ಅಪೇಕ್ಷೆ ನಿರೀಕ್ಷೆಯೊಂದಿಗೆ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದಾರೆ. ಅಷ್ಟು ಆಕಸ್ಮಿಕವಾಗಿ ಅಷ್ಟು ಸುಲಭದಲ್ಲಿ ಸಿಕ್ಕ ಸಂಪತ್ತನ್ನು ಜೀರ್ಣಿಸಿಕೊಳ್ಳುವುದು ಯುವಕರಿಗೆ ಎಷ್ಟು ಸಾಧ್ಯ ಎನ್ನುವ ವಿಚಾರ ಭವಿಷ್ಯದಲ್ಲಿ ಅಡಗಿ ಹೋಗಿದೆ. ಅತ್ತ ಜಜ್ಜಿ ಹೋದ ಲಂಕೇಗೌಡರ ಕಾರು ಮತ್ತು ಅವರ ಶವ
ಇನ್ಯಾರಾದರೂ ದಾರಿಹೋಕರ ಬರುವಿಕೆಗಾಗಿ ಕಾಯುತ್ತಿದೆ. ಬೆಳಗಾಗುವವರೆಗೂ ಯಾರೂ ಬಾರದೆ ಅಲ್ಲಿಯೇ ಅನಾಥವಾಗಿ ಉಳಿಯುವ ಸಾಧ್ಯತೆಯೇ ಹೆಚ್ಚಾಗಿದೆ. ಪೂರ್ತ ಕತ್ತಲೆಯಾದ ಮೇಲೆ ಯಾರಾದರೂ ಬಂದರೂ ವಿಶೇಷ ಗಮನ ಹರಿಸಿದಲ್ಲದೆ ಕಾಣಿಸದಂತೆ ರಸ್ತೆ ಬಿಟ್ಟು ಕಾಡಿನ ಒಳ ಹೋಗಿ ನಿಂತಿದೆ ಗೌಡರ ಕಾರು. ಅಪಘಾತದ ಆಘಾತಕ್ಕೆ ಕಾರಿನ ಗಾಜುಗಳು ಹಾಗೂ ಪ್ರತಿಬಿಂಬಕಗಳು ಬಹುಪಾಲು ಪುಡಿಯಾಗಿ ಉದುರಿ ಹೋಗಿವೆ. ಗೌಡರ ಕಪ್ಪು ಬಣ್ಣದ ಕಾರು ಕತ್ತಲಲ್ಲಿ ಕಾಣುವುದಾದರೂ ಹೇಗೆ? ಯುವಕರ ಪ್ರಯಾಣ ಮುಂದುವರೆದಿದೆ. ಅಪಘಾತದ ಸ್ಥಳ ಬಿಟ್ಟ ಕ್ಷಣದಿಂದಲೂ ಒಂದು ರೀತಿಯ ಉದ್ವೇಗಕ್ಕೊಳಗಾಗಿದ್ದ ಯುವಕರು ಕೊಟ್ಟಿಗೆಹಾರ ಸೇರುವ ವೇಳೆಗೆ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಾರೆ. ಇಂಥ ಒತ್ತಡದಲ್ಲೂ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಂಡು ಇಲ್ಲಿಯವರೆಗೆ ಯಾವ ಅಪಘಾತಕ್ಕೂ ಒಳಗಾಗದಂತೆ ಮಾರುತಿಯನ್ನು ಚಾಲಿಸಿದ ಜಟ್ಟಿಯ ಬಗ್ಗೆ ಬೇರಿಬ್ಬರಿಗೂ ಮೆಚ್ಚುಗೆ ಇದೆ. ಸ್ಮಾರ್ತನ ಮಿದುಳಿನಲ್ಲಿ ತೀವ್ರವಾಗಿ ಆಲೋಚನೆಗಳು ಬಂದು ಹೋಗುತ್ತಿವೆ. ಅಪಘಾತದ ಸ್ಥಳದಲ್ಲಿ ಏನೂ ಸಾಕ್ಷಿ ಬಿಟ್ಟಿಲ್ಲವೆಂಬ ಬಲವಾದ ನಂಬಿಕೆ ಅವನಿಗೆ. ಇದಲ್ಲದೆ ಇವರು ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿಗೆ ಮಳೆ ಆರಂಭವಾಗಿದೆ. ಹಾಗಾಗಿ ಅಳಿದುಳಿದ ಚಕ್ರದ ಗುರುತುಗಳೂ ಮಾಸಿರುತ್ತವೆ ಎಂಬ ಭಾವನೆ. ಮೇಲಾಗಿ ಗೌಡರ ಸಾವಿನ ಸುದ್ದಿ ಹೊರಬಿದ್ದೊಡನೆಯೇ ಆ ಸ್ಥಳಕ್ಕೆ ಧಾವಿಸುವ ಹಲವಾರು ಕಾರುಗಳ, ನೂರಾರು ಜನಗಳ ಓಡಾಟ ಅಳಿದುಳಿದಿರಬಹುದಾದ ಸಾಕ್ಷಿಗಳನ್ನು ಹಾಳು ಮಾಡುವ ಸಾಧ್ಯತೆಯ ಬಗ್ಗೆ ಸ್ಮಾರ್ತನಿಗೆ ಸಂಪೂರ್ಣ ಭರವಸೆ ಇದೆ. ಆದರೂ ಅವನಿಗೆ ಇನ್ನೂ ಯಾವುದಾದರೂ ಸಾಕ್ಷಿಗಳು ಸಿಗಬಹುದೆಂಬ ಸಂದೇಹ. ಸ್ಮಾರ್ತ ತೀವ್ರವಾಗಿ ಯೋಚಿಸುತ್ತಾನೆ. ಹೌದು, ಮೂವರಲ್ಲೂ ಇರುವ ಮೊಬೈಲ್ ಫೋನ್ಗಳು. ಸ್ಮಾರ್ತನು ತನ್ನ ಮೊಬೈಲ್ ಫೋನ್ ತೆಗೆದು ನೋಡುತ್ತಾನೆ. ಆ ಕಗ್ಗಾಡಿನಲ್ಲಿ ಒಂದೇ ಒಂದು ಗೆರೆಯ ಸಿಗ್ನಲ್ ಕೂಡ ಇರುವುದಿಲ್ಲ. ಹಾಗೆ ಎಲ್ಲರ ಮೊಬೈಲ್ಗಳಲ್ಲೂ ನೋಡುತ್ತಾನೆ. ಎಲ್ಲವೂ ಅದೇ ರೀತಿ ಸಿಗ್ನಲ್ ಇಲ್ಲ. ಅವನ ಸಲಹೆಯಂತೆ ಎಲ್ಲರ ಮೊಬೈಲ್ಗಳನ್ನು ನಿಷ್ಕ್ರಿಯಗೊಳಿಸುತ್ತಾರೆ. ಈ ಪ್ರದೇಶಗಳಲ್ಲಿರಬಹುದಾದ ಮೊಬೈಲ್ ಟವರುಗಳ ವ್ಯಾಪ್ತಿಯಲ್ಲಿ ಒಂದೇ ವೇಳೆಗೆ ಹಾದು ಹೋಗಿರಬಹುದಾದ ಬೆಂಗಳೂರು ವಿಳಾಸದ ಎಲ್ಲ ಮೊಬೈಲ್ಗಳ ಪಟ್ಟಿ ತೆಗೆದರೆ ಈ ಮೂವರ ಪತ್ತೆ ಸುಲಭವಲ್ಲವೇ? ಆ ರೀತಿ ಪಟ್ಟಿ ತೆಗೆಸುವುದು ಪೊಲೀಸ್ ಇಲಾಖೆಗೇನು ಕಷ್ಟವಲ್ಲವಲ್ಲ? ಮಾರುತಿಯನ್ನು ಎಲ್ಲಿಯೂ ನಿಲ್ಲಿಸದೆ ಮೂಡಿಗೆರೆಯವರೆಗೂ ಬಂದು ತಲುಪುತ್ತಾರೆ. ಪಟ್ಟಣದೊಳಗಿನ ಪೆಟ್ರೋಲ್ ಬಂಕ್ ಒಂದರ ನಾಮಫಲಕ ದೂರದಿಂದಲೇ ಕಾಣಿಸುತ್ತದೆ. ಸ್ಮಾರ್ತನ ಸಲಹೆ ಮೇರೆಗೆ ರೆಡ್ಡಿ ಮಾರುತಿಯಿಂದ ಇಳಿದು ನಡೆದು ಮುಂದುವರೆಯುತ್ತಾನೆ. ಮಾರುತಿ ಇನ್ನಷ್ಟು ದೂರ ಸರಿದ ನಂತರ ಸ್ಮಾರ್ತನೂ ಮಾರುತಿಯಿಂದ ಇಳಿದು ನಡೆದೇ ಮುಂದುವರೆಯುತ್ತಾನೆ. ಇವರು ಬೇರೆ ಬೇರೆಯಾಗಿ ಇಳಿದದ್ದರಲ್ಲಿ ಯಾವ ಅಸಹಜತೆಯೂ ಇಲ್ಲದೆ ಮಾರುತಿ ಬಂಕ್ ಒಳಗೆ ನುಸುಳುತ್ತದೆ. ಸ್ಮಾರ್ತನ ಉದ್ದೇಶ ಸ್ಪಷ್ಟವಾಗಿದೆ. ಎಲ್ಲಿಯೂ ಈ ಮೂವರು ಒಂದು ಗುಂಪಾಗಿ ಕಾಣಿಸಿಕೊಳ್ಳಬಾರದೆಂದು. ಇವರ ಹಿಂದೆಯೇ ಬರಬಹುದಾದ ವಿಚಾರಣೆಯ ವೇಳೆ ಯಾರೂ ಇವರನ್ನು ಗುಂಪಾಗಿ ಗುರುತಿಸಬಾರದೆಂಬ ಮುನ್ನೆಚ್ಚರಿಕೆ. ಜಟ್ಟಿ ತನ್ನಲ್ಲಿ ಮೊದಲೇ ಇದ್ದ ಹಣದಿಂದ ಮಾರುತಿಗೆ ಟ್ಯಾಂಕ್ ಭರ್ತಿ ಪೆಟ್ರೋಲ್ ತುಂಬಿಸಿ ಪೆಟ್ರೋಲ್ ಬಿಲ್ ಪಡೆಯದೆ ಮುಂದುವರೆಯುತ್ತಾನೆ. ಬಂಕ್ ದಾಟಿ ಹೋದ ಸ್ವಲ್ಪ ದೂರದಲ್ಲಿ ಸ್ಮಾರ್ತನೂ, ಇನ್ನಷ್ಟು ದೂರ ಸರಿದ ನಂತರ ರೆಡ್ಡಿಯು ಮಾರುತಿಯ ಒಳಗೆ ತೂರಿಕೊಳ್ಳುತ್ತಾರೆ. ಚಿಕ್ಕಮಗಳೂರು ಜಿಲ್ಲೆ ದಾಟುವವರೆಗೂ ಹೀಗೆ ನಡೆಯಬೇಕೆಂದು ಎಲ್ಲರೂ ಒಪ್ಪುತ್ತಾರೆ. ಯುವಕರ ಬೆನ್ನಟ್ಟುವಿಕೆ ಪ್ರಾರಂಭವಾಗಿಯೇ ಬಿಟ್ಟಿದೆಯೇನೋ ಎಂಬಂತೆ ಸ್ಮಾರ್ತ ಎಚ್ಚರಿಕೆ ವಹಿಸುತ್ತಿದ್ದಾನೆ. ತಮ್ಮನ್ನು ಈ ಸ್ಥಳದಲ್ಲಿ ಒಟ್ಟಿಗೆ ನೋಡಿರುವವನು ತೋಟದ ಆಳು ಒಬ್ಬನೇ. ಅರಮನೆಯ ಮಾಲೀಕನಿಗೆ ಯಾರೋ ಮೂವರು ಯುವಕರು ಬಂದಿದ್ದರೆಂದು ಮಾತ್ರ ತಿಳಿದಿದೆ. ಇದೇ ಆಧಾರದ ಮೇಲೆ ಮುಂದೆ ಆ ಮೂವರ ಹುಡುಕಾಟ ಪ್ರಾರಂಭಿಸಬಹುದಲ್ಲವೇ? ಆ ಮೂವರನ್ನು ಗುರುತಿಸಲು ತೋಟದ ಆಳನ್ನು ಉಪಯೋಗಿಸುವ ಸಾಧ್ಯತೆಯೂ ಇದೆ. ಈ ವಿಚಾರ ಸ್ಮಾರ್ತನಿಗೆ ತಿಳಿದಿದೆ. ಆದರೆ ಅವನಿಗೆ ತಿಳಿಯದ ವಿಚಾರವೆಂದರೆ ಆ ಆಳು 16 ದಿವಸದವನು. ಅಂದರೆ ದೀರ್ಘಕಾಲ ಒಂದೆಡೆ ನಿಲ್ಲದವನು. ಅವನ ಗುತ್ತಿಗೆದಾರ ಕರೆದೊಯ್ದೆಡೆ ಮೂಗೆತ್ತಿನಂತೆ ಹೋಗುವವನು. ಒಮ್ಮೆ ಹಾಗೆ ಹೋದವನನ್ನು ಹುಡುಕಿಸಿ ಮತ್ತೆ ಕರೆಸಲು ಸಾಧ್ಯವಿಲ್ಲದವನು. ಸದ್ಯಕ್ಕಂತೂ ಅದೃಷ್ಟವೂ ಯುವಕರ ಪರವಾಗಿಯೇ ಇರುವಂತೆ ತೋರುತ್ತಿದೆ. ಮಳೆಯ ಆರ್ಭಟ ಕಡಿಮೆಯಾಗಿದೆ. ಯುವಕರಿಗೆ ಧೈರ್ಯ ಬಂದಿತೆ. ಇಲ್ಲಿಯವರೆಗೂ ಮೌನವಾಗಿ ಪ್ರಯಾಣಿಸಿದ ಮಾರುತಿಯ ಪ್ರಯಾಣಿಕರು ಸ್ವಲ್ಪ ಧೈರ್ಯ ತಂದುಕೊಳ್ಳುತ್ತಾರೆ. ಜನಗಳ ಮಧ್ಯೆ ಓಡಾಡುವಾಗ ಹೆಚ್ಚು ಸಮಾಧಾನವೆನಿಸುತ್ತದೆ. ರಾತ್ರಿಯ ಕತ್ತಲೆ ದಟ್ಟವಾಗಿ ಆವರಿಸಿದೆ. ಕಾರಿನ ಒಳಗೆ ನಡೆಯುವ ಯಾವುದೂ ಹೊರಗಿನ ಪ್ರಪಂಚಕ್ಕೆ ಕಾಣಿಸದು. ಹಾಗಾಗಿ ರೆಡ್ಡಿಯು ಚೀಲದಲ್ಲಿದ್ದ ಹಣದ ಕಂತೆಗಳನ್ನು ಎಣಿಸುತ್ತಾನೆ.
ಎಲ್ಲ 500ರ ನೋಟುಗಳ ಕಂತೆಗಳು ಎಲ್ಲವೂ ಹಳೆಯ ನೋಟುಗಳೇ. 1, 2, 47, 48 ಎಲ್ಲರಿಗೂ ಒಮ್ಮೆಲೆ ಎದೆಬಡಿತ ನಿಂತಂತಾಗುತ್ತದೆ. ಒಟ್ಟಿಗೆ 24 ಲಕ್ಷ. ಸಮನಾಗಿ ಹಂಚಿಕೊಂಡರೆ ತಲಾ 8 ಲಕ್ಷ. ಸಮನಾಗಿ ಹಂಚಿಕೊಳ್ಳುವುದೆಂದು ಒಪ್ಪಂದವಾಗುತ್ತದೆ. ಅಂದರೆ ಒಬ್ಬೊಬ್ಬರಿಗೂ ತಲಾ 16 ಕಂತೆಗಳು. ಚರ್ಚೆ ಬೆಳೆದಂತೆ ಇನ್ನೂ ಹಲವು ವಿಚಾರಗಳಿಗೆ ಒಪ್ಪಂದವಾಗುತ್ತದೆ. ಯಾರೂ ಈ ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ಹಾಕಬಾರದೆಂಬುದು. ಎಲ್ಲರೂ ಸಾಧ್ಯವಾದಷ್ಟು ಬೇಗ ಅವರವರ ಬ್ಯಾಂಕ್ಗಳಲ್ಲಿ ಒಂದೊಂದು ಸೇಫ್ ಡಿಪಾಸಿಟ್ ಲಾಕರುಗಳನ್ನು ಪಡೆದು ಅದರಲ್ಲಿ ಈ ಹಣವನ್ನು ಇಡುವುದು. ಕನಿಷ್ಠ 1-2 ತಿಂಗಳುಗಳ ಕಾಲ ಈ ಹಣವನ್ನು ಯಾವ ಕಾರಣಕ್ಕೂ ಖರ್ಚು ಮಾಡಬಾರದೆಂಬುದು. ನಂತರವೂ ಯಾವ ಕಾರಣಕ್ಕೂ ಒಮ್ಮೆಲೆ ದೊಡ್ಡ ಮೊತ್ತದ ಖರ್ಚುಗಳನ್ನು ಮಾಡಬಾರದೆಂದು. ಕ್ರಮೇಣ ಅಷ್ಟೂ ಹಣ ಅವರವರ ವ್ಯವಹಾರಗಳ ಲೆಕ್ಕಗಳಲ್ಲಿ ಬರುವಂತೆ ಮಾಡಿ ಎಲ್ಲ ತೆರಿಗೆಗಳ ಲೆಕ್ಕಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಒಪ್ಪಿಸಿ ಎಲ್ಲವೂ ಸರಿ ಎನಿಸಿದ ಮೇಲೆ ಹಣ ಉಪಯೋಗಿಸಲು ಸುರಕ್ಷಿತವೆಂದು ಎಲ್ಲರೂ ಒಪ್ಪುತ್ತಾರೆ. ಇದಕ್ಕಾಗಿ ಲೆಕ್ಕ ತೆರಿಗೆಗಳ ವಿಚಾರದಲ್ಲಿ ಪರಿಣತಿ ಪಡೆದಿರುವ ಸ್ಮಾರ್ತನ ಸಹಾಯ, ಸಲಹೆ, ಸಹಕಾರ ಮತ್ತು ಆದೇಶವಿಲ್ಲದೆ ಯಾರೂ ಏನನ್ನೂ ಮಾಡಬಾರದೆಂದು ಒಪ್ಪುತ್ತಾರೆ. ಸ್ಮಾರ್ತನು ಇತರರಿಗೆ ಸಹಾಯ ಮಾಡುವುದಾಗಿ ಒಪ್ಪುತ್ತಾನೆ. ಅನ್ಯಾಯದ ಕದ್ದ ಕಪ್ಪು ಹಣಕ್ಕೆ ನ್ಯಾಯಯುತ ಬಿಳಿ ಬಣ್ಣ ಹಚ್ಚುವ ಜವಾಬ್ದಾರಿ ಸ್ಮಾರ್ತನ ಮೇಲೆ ಬೀಳುತ್ತದೆ. ಚರ್ಚೆಯ ನಡುವೆ ಅವರು ಮರೆತದ್ದೇನೆಂದರೆ, ಇಂದು ರಾತ್ರಿ ಅವರು ಮನೆಗಳಿಗೆ ತಲುಪುವ ಅವೇಳೆಯಲ್ಲಿ ಅವರವರ ಭಾಗದ ಹಣವನ್ನು ಮನೆಯವರಿಗ್ಯಾರಿಗೂ ಕಾಣದಂತೆ ತಿಳಿಯದಂತೆ ಕೊಂಡೊಯ್ಯುವುದು, ನಂತರ ಲಾಕರುಗಳು ಸಿಗುವವರೆಗೂ ಅದನ್ನು ಕಾಪಾಡುವುದು ಹೇಗೆಂಬುದು. ಆಫೀಸ್ ಕೆಲಸಕ್ಕೆಂದು ಮದುವೆ ಮನೆಯಿಂದ ಬೇಗ ಹೊರಟ ಸ್ಮಾರ್ತ ನಡು ರಾತ್ರಿಯವರೆಗೂ ಮನೆಗೆ ಬಾರದೆ ಇದ್ದುದಕ್ಕೆ ತಕ್ಕ ಸಮಜಾಯಿಷಿ. ಭಯದಿಂದಲೋ ಮುಜುಗರದಿಂದಲೋ ಮುಂದೆ ಎದುರಿಸಬೇಕಾಗುವ ವಿಚಾರಣೆಗಳು, ಆಗಬಹುದಾದ ಶಿಕ್ಷೆ, ಮನೆಗಳಲ್ಲಿ ಸಮಾಜದಲ್ಲಿ ಆಗಬಹುದಾದ ಅಪಮಾನ ಇವುಗಳನ್ನು ಎದುರಿಸುವ ಬಗ್ಗೆ ಇತ್ಯಾದಿಗಳ ಬಗ್ಗೆಯೂ ಯುವಕರು ಚರ್ಚಿಸುತ್ತಿಲ್ಲ. ಅವರ ಸುಳಿವು ಯಾರಿಗಾದರೂ ಸಿಗದೇ ಇರುವ ಬಗ್ಗೆ ಅವರಿಗೆ ಭರವಸೆಯಿತ್ತು. ಈಗ ಮಾಡಬಾರದುದನ್ನು ಮಾಡಿದ್ದಾಗಿದೆ, ಮುಂದೆ ಬರುವುದನ್ನು ಎದುರಿಸಿಯೇ ಬಿಡೋಣವೆಂಬ ಧೋರಣೆಯೂ ಇರಬಹುದು. ಬೆಂಗಳೂರಿಗೆ ಹತ್ತಿರ ಬರುವ ವೇಳೆಗೆ ಆ ರಾತ್ರಿಗೆ ಮತ್ತು ಇನ್ನೊಂದೆರಡು ದಿನಗಳವರೆಗೆ ಎಲ್ಲರ ಹಣವನ್ನು ತನ್ನ ಮನೆಯಲ್ಲಿ ಸುರಕ್ಷಿತವಾಗಿ ಮುಚ್ಚಿಡಲು ಸಾಧ್ಯವೆಂದು ಇನ್ನೂ ಒಂಟಿಯಾಗಿ ವಾಸವಾಗಿರುವ ಬ್ರಹ್ಮಚಾರಿ ರೆಡ್ಡಿಯು ಭರವಸೆ ನೀಡುತ್ತಾನೆ. ಅವನ ಭರವಸೆಗೆ ಎಲ್ಲರೂ ಒಪ್ಪುತ್ತಾರೆ. ಇನ್ನಿಬ್ಬರ ಮಿದುಳಿನಲ್ಲಿ ಅವನ ಮೇಲೆ ಅಪನಂಬಿಕೆಯ ಆಲೋಚನೆ ಒಂದು ಕ್ಷಣಕ್ಕಾದರೂ ಕಿಂಚಿತ್ತಾದರೂ ಹಾದು ಹೋಗದಿರುವಷ್ಟು ಗಾಢವಾಗಿರುತ್ತದೆ ಅವರ ಸ್ನೇಹ. ಆ ಒಂದು ರಾತ್ರಿ ಕಳೆದ ಮೇಲೆ ಆದಷ್ಟು ಬೇಗ ಬ್ಯಾಂಕ್ ಲಾಕರುಗಳನ್ನು ಪಡೆಯಬೇಕೆಂದು ಎಲ್ಲರೂ ಒಪ್ಪುತ್ತಾರೆ. ಸ್ಮಾರ್ತ ಆಫೀಸ್ ಕೆಲಸಕ್ಕೆ ಬೆಂಗಳೂರಿಗೆ ಹಿಂತಿರುಗಿ ಹೋಗಬೇಕೆಂದು ಹೇಳಿ ಮದುವೆ ಮನೆಯಿಂದ ಹೋದವನು ರಾತ್ರಿ ಹೊತ್ತು ಮೀರಿ ಮನೆಗೆ ಬರುವುದಕ್ಕಾಗಿ ಕಾರಣ ಹುಡುಕಬೇಕಿತ್ತು. ಈಗಾಗಲೇ ಅದು ಅವನ ಬಳಿ ಸಿದ್ಧವಾಗಿತ್ತು. ಆಫೀಸಿಗೆ ಬಂದಿದ್ದ ಅತಿಥಿಗಳೊಂದಿಗೆ ಪಾರ್ಟಿಗೆ ಹೋಗಬೇಕಾಯಿತಾದ್ದರಿಂದ ತಡವಾಯಿತೆಂದು ಕಟ್ಟುಕತೆ ಹೇಳಲು ಅಡ್ಡಿಯೇನು? ಬೆಳಗಾಗಿದೆ. ಅಪಘಾತದ ಸ್ಥಳದಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಸೂರ್ಯ ಹುಟ್ಟುವ ವೇಳೆಗಾಗಲೇ ಸುದ್ದಿ ತಿಳಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಅಪಘಾತದ ಸ್ಥಳಕ್ಕೆ ಧಾವಿಸಿದ್ದಾರೆ. 100 ಜನ, 10 ಕಾರುಗಳು. ಪೊಲೀಸರು ಬರುವ ವೇಳೆಗಾಗಲೇ ಕಾಡಿನೊಳಗೊಂದು ಜಾತ್ರೆ ಸೇರಿದೆ. ಹಿಂದಿನ ದಿನ ಸಂಜೆಯಿಂದಲೇ ಸುರಿದಿದ್ದ ಮಳೆಯ ಜೊತೆಗೆ ಅರಿವಿಲ್ಲದೆ ಜಮಾಯಿಸಿದ ಜನಸಂದಣಿ, ಹಲವಾರು ಕಾರುಗಳ ಓಡಾಟದಿಂದ ಯುವಕರ ಮಾರುತಿ ಕಾರು ಅಲ್ಲಿ ಓಡಾಡಿ ಹೋಗಿರುವ ಅಳಿದುಳಿದ ಗುರುತುಗಳು ಸಂಪೂರ್ಣ ನಾಶವಾಗಿದೆ. ತರಗೆಲೆಗಳ ನಡುವೆಯೂ ಉಳಿದಿರಬಹುದಾದ ಕಾರಿನ ಚಕ್ರಗಳ ಗುರುತುಗಳು, ಅಪಘಾತದ ಕಾರಿನ ಸುತ್ತಮುತ್ತಲೂ ಓಡಾಡಿರಬಹುದಾದ ಮನುಷ್ಯರ ವಾಸನೆಯನ್ನು ಪೊಲೀಸ್ ನಾಯಿಗಳು ಗುರುತಿಸಬಹುದಾದ ಸಾಧ್ಯತೆ ಎಲ್ಲವೂ ನಾಶವಾಗಿದೆ. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.